ಸಾಕು ನಿಲ್ಸ್ರ. ಫ್ರೆಂಡ್ಸ್ ಅಂತ ಮನೆಗೆ ಕರ್ಕೊಂಬಂದು ಎಣ್ಣೆ ಓಡಿಸಿದ್ರೆ ನನಗೆ ಇನ್ಸಲ್ಟ್ ಮಾಡ್ತೀರಾ? ನಡೀರೋ ಆಚೆ, ಗೆಟ್ ಔಟ್. ಓಹೋ, ಮನೆ ಅಳಿಯಂಗೆ ಈಗ ಹರ್ಟ್ ಆಗೋಯ್ತು ಗುರು. ತರುಣ, ನಿಜ ಹೇಳಿದ್ರೆ ಎಲ್ರಿಗೂ ಹಿಂಗೆ ಉರಿಯೋದು. ಆಯ್ತು ಬಿಡು ಮಗ, ನಾವು ಹೋಗ್ತೀವಿ. ಅದಕ್ಕೆ ಯಾಕೆ ಇಲ್ಲೇ ಆಟಿಟ್ಯೂಡ್ ತೋರಿಸ್ತೀಯ? ಬಾ ಮಗ. ಶಾನ್ವಿ ನಿಂತ್ಕೋ. ನೀನ್ ಯಾವಾಗ ಬಂದೆ ಇಲ್ಲಿ? ಅಳ್ತಾ ಇದೀಯಾ? ಏನಾಯ್ತು ಶಾನ್ವಿ? ತರುಣ್, ಐ ಆಮ್ ಸೋ ಸಾರಿ. ನನ್ನಿಂದಲೇ ನಿಂಗೆ ಇಷ್ಟೊಂದು ದೊಡ್ಡ ಅವಮಾನ ಆಯಿತು. ನನ್ನ ಮದುವೆ ಆಗಿದ್ರಿಂದಾನೆ ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಕಿಂಡಲ್ ಮಾಡೋ ಹಾಗಾಯಿತು. ಎಲ್ಲದಕ್ಕೂ ನಾನೇ ಕಾರಣ. ಐ ಆಮ್ ಸೋ ಸಾರಿ ತರುಣ್. ಶಾನ್ವಿ, ಕೂಲ್ ಡೌನ್. ಇದ್ರಲ್ಲಿ ನಿನ್ನೇನು ತಪ್ಪಿದೆ ಹೇಳು? ಅವ್ರಿಗೆ ತಲೆ ಕೆಟ್ಟಿದೆ ಅಷ್ಟೇ. ನೀನು ಅವ್ರ ಮಾತನ್ನ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ನಿನ್ನ ತಲೆ ಕೆಡಿಸ್ಕೋಬೇಡ. ಇನ್ಮೇಲಿಂದ ಅವ್ರಿಗೆ ಹತ್ರನೂ ಸೇರಿಸಲ್ಲ. ಶಾನ್ವಿ, ನಂಗೆ ನೀನು ಬಿಟ್ಟರೆ ಬೇರೆ ಯಾರೂ ಇಂಪಾರ್ಟೆಂಟ್. ನಿನ್ನ ಕಣ್ಣಾಗ ನೀರು ನೋಡಿದ್ರೆ ನಾನು ಸಹಿಸ್ಕೊಳಕ್ಕಾಗಲ್ಲ. ನೀನು ಖುಷಿಯಾಗಿರೋದೇ ನಂಗೆ ಇಂಪಾರ್ಟೆಂಟ್. ಪ್ಲೀಸ್ ಹೇಳ್ಬೇಡ. ನನ್ನ ಗಂಡನಿಗೆ ಈ ಮನೇಲಿ ಯಾವುದೇ ವ್ಯಾಲ್ಯೂ ಇಲ್ಲ, ರೆಸ್ಪೆಕ್ಟ್ ಇಲ್ಲ ಅಂತ ಜಗತ್ತೇ ಆಡ್ಕೊಳ್ತಾ ಇದೆ. ಇವಾಗಲೇ ನನ್ನ ಅಪ್ಪನ ಹತ್ರ ಹೋಗಿ ಡೈರೆಕ್ಟಾಗಿ ಮಾತಾಡ್ತೀನಿ. ಕಂಪ್ನೀಲಿ ತರುಣ್ಗೆ ಸಿಗಬೇಕಾಗಿರೋ ಹೈಯರ್ ಪೊಸಿಷನ್ನ ಮತ್ತು ರೆಸ್ಪೆಕ್ಟ್ನ ಸಿಗೋ ಹಾಗೆ ನಾನು ಮಾಡೇ ತೀರ್ತೀನಿ. ನನ್ನ ಗಂಡ ಯಾರೆದ್ರಲ್ಲೂ ತಲೆ ತಗ್ಸೋಕೆ ನಾನು ಬಿಡಲ್ಲ. ಶಾನ್ವಿ, ಏನಾಯ್ತು? ಯಾಕೆ ನನ್ನನ್ನು ಕರೆದಿದ್ದು? ಅಪ್ಪ ಪ್ಲೀಸ್ ಅಪ್ಪ, ಇದೊಂದ್ಸಲ ನನ್ನ ಮಾತು ಕೇಳು ಅಪ್ಪ. ನೀನೇ ಹೇಗಾದರೂ ಮಾಡಿ ತರುಣ್ಗೆ ಹೆಲ್ಪ್ ಮಾಡಬೇಕು. ನಂಗೆ ಗೊತ್ತು, ನಾನು ಪ್ರತಿ ಸಲ ಹೀಗೆ ಬಂದು ಕೇಳೋದು ಸರಿ ಇರಲ್ಲ ಅಂತ. ಆದರೆ ಹೊರಗಡೆ ಜನ ತರುಣ್ನ ಚುಚ್ಚಿ ಮಾತಾಡ್ಸೋದು, ಅವನ್ನ ಅವಮಾನ ಮಾಡೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಪ್ಪ. ನೋಡು, ನೀನು ಹೇಳಿದ್ದು ಸರಿನೇ ಇರಬಹುದು, ಆದರೆ ಬಿಸ್ನೆಸ್ ವಿಷಯದಲ್ಲಿ ಮಾತ್ರ. ಅಪ್ಪ, ತರುಣ್ ಇಸ್ ರಿಯಲಿ ಕೇಪಬಲ್. ಪಾಪ ಅಪ್ಪ, ಅವನು ನನಗೋಸ್ಕರ ಅವನಿಗಾಗೋ ಅವಮಾನ ಸಹಿಸ್ಕೊಂಡು ಸೈಲೆಂಟ್ ಆಗಿದ್ದಾನೆ. ಆದರೆ ಒಳಗಡೆ ಅವನು ಎಷ್ಟು ನರಳ್ತಾ ಇದ್ದಾನೆ ಅಂತ ನನಗೆ ಮಾತ್ರ ಗೊತ್ತು. ಅವನ ಮುಖದಲ್ಲಿ ಬೇಜಾರನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಪ್ಪ. ಅಪ್ಪ ಅಪ್ಪ ಪ್ಲೀಸ್, ನಮ್ಮ ಆಫೀಸಲ್ಲಿ ತರುಣ್ಗೆ ಈಗ ಇರೋದಕ್ಕಿಂತ ದೊಡ್ಡ ಪೊಸಿಷನ್ ಕೊಡಿ ಅಪ್ಪ. ಅವನು ಹೈ ಪೊಸಿಷನಲ್ಲಿದ್ದರೆ ಅವನ್ನ ಯಾರೂ ಲೈಟಾಗಿ ತಗೊಳ್ಳೋದಿಲ್ಲ. ಪ್ಲೀಸ್ ಅಪ್ಪ, ಇದೊಂದು ಕೆಲಸ ಮಾಡಿಕೊಡಿ ಪ್ಲೀಸ್. ಆಯ್ತು, ಆದರೆ ನೀನು ಹೇಳಿದ್ದು ಈಗಲೇ ಆಗಬೇಕು ಅಂತ ಹಠ ಮಾಡಬಾರ್ದು. ನಾನು ಕಂಪ್ನಿನಲ್ಲಿ ಏನು ಚೇಂಜಸ್ ಮಾಡ್ಬೋದು ಅಂತ ನೋಡ್ತೀನಿ. ಆಮೇಲೆ ನೀನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಓಕೆ, ಗುಡ್ ನೈಟ್. ಅವಳಿಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ನಾನಿಲ್ಲಿರೋದು ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದೆ ಅಂತ ಅಂದಮೇಲೆ ನಾನು ಇಲ್ಲಿರೋದು ಸರಿಯಲ್ಲ. ಅವಳಿಗೋಸ್ಕರ ನಾನು ದೂರ ಹೋಗಲೇಬೇಕು. ಬಾಸು ನಿಲ್ಲಿ. ಬಾಸು ನಿಂತ್ಕೊಳ್ಳಿ. ಏನು ದುರ್ಗಾ? ಅದು ಅದೇ ಏನು? ನೀವೆಲ್ಲೂ ಹೋಗೋದು ಬೇಡ. ಎಲ್ಲೂ ಹೋಗೋದು ಬೇಡವಾ? ಏನು ಹೇಳ್ತಾ ಇದೆಯಾ? ನೀವೆಲ್ಲೂ ಹೋಗೋದು ಬೇಡ ಅಂದೆ. ಅದೇ ಯಾಕೆ?
ಯಾಕಂದ್ರೆ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಮುಖ್ಯವಾದ ವಿಷಯನ? ಏನದು? ಅದು ನಾನು ನೀನು ಹೇಳಲ್ಲ ಅನ್ಸುತ್ತೆ, ನಾನು ಹೊರಡ್ತೀನಿ. ಏನ್ ದುರ್ಗಾ? ಈ ದುರ್ಗಾಗೆ ಏನಾಗಿದೆ? ತಲೆ ಕೆಟ್ಟಿದ್ಯಾ? ಈ ಮಾಳ್ವಿಕನ್ ವಿರುದ್ಧ ಹೋದ್ರೆ ಏನಾಗ್ಬೋದು ಅಂತ ಅಷ್ಟೆಲ್ಲ ತೋರಿಸಿದ್ರು ಮತ್ತೆ ಅದೇ ಕೆಲಸನೇ ಮಾಡ್ತಾ ಇದ್ದಾಳಲ್ಲ. ಒಂದು ವೇಳೆ ಇವಳು ಹೇಳೋ ಸತ್ಯ ಶರತ್ ಏನಾದ್ರು ನಂಬಿಟ್ರೆ ಆಗ ಅವನು ಹೇಗೆ ರಿಯಾಕ್ಟ್ ಮಾಡ್ಬೋದು? ಮಾಳ್ವಿಕಾ ತೋರಿಸಿರೋ ಆ ಭವಿಷ್ಯ ಸಾಮಾನ್ಯವಾಗಿರ್ಲಿಲ್ಲ. ಅದನ್ನ ನೋಡಿದ್ಮೇಲೂ ದುರ್ಗಾ ಇಷ್ಟೊಂದು ರಿಸ್ಕ್ ತಗೋತಾ ಇದ್ದಾಳ. ಅಲ್ಲ, ಇವಳ ಮಾತನ್ನ ಏನಾದರೂ ಶರತ್ ನಮ್ಮದೇ ಹೋದ್ರೆ ಇವಳ ಪರಿಸ್ಥಿತಿ ಏನಾಗತ್ತೆ? ದೇವ್ರೆ ದೇವ್ರೆ ನೀನೇ ಕಾಪಾಡಬೇಕು. ನೋ ಚಾನ್ಸ್. ಶರತ್ತು ನನ್ನ ವಿರುದ್ಧ ಒಂದು ಹೆಜ್ಜೆನೂ ಇಡೋದಿಲ್ಲ. ಆದರೆ ನನ್ನ ಮೇಲೆ ಒಂದು ಸಣ್ಣ ಅನುಮಾನ ಅಂತೂ ಮೂಡೇ ಮೂಡುತ್ತೆ. ಎಸ್, ಅದೇ ನನಗೆ ದೊಡ್ಡ ಪ್ರಾಬ್ಲಮ್ ಆಗಬಹುದು. ಒಂದು ವೇಳೆ ದುರ್ಗಾ ಏನಾದರೂ ಸತ್ಯ ಹೇಳಿಬಿಟ್ರೆ ಅವಳು ಇಡೀ ಲೈಫಲ್ಲಿ ಶರತ್ ಯಾವತ್ತೂ ಅವಳನ್ನ ನಂಬದೇ ಇರೋ ಹಾಗೆ ನಾನು ಮಾಡ್ತೀನಿ. ಅವಳು ಸತ್ಯ ಹೇಳೋಕ್ಕೂ ಮುಂಚೆ ಅವಳ ಕತೆ ಮುಗಿಸ್ತೀನಿ. ನೀವೆಲ್ಲೂ ಹೋಗ್ಬೇಡಿ, ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ. ನೀವು ನನ್ನ ಜೊತೆಲೇ ಇರಬೇಕು. ದುರ್ಗಾ, ಯಾಕೆ ಹೇಳ್ತಾ ಇದೀಯಾ? ದುರ್ಗಾ, ನೀನು ಏನು ಮಾತಾಡ್ತಾ ಇದೀಯ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ನೀವೆಲ್ಲೂ ಹೋಗ್ಬಾರ್ದು ಬೋಸು. ನೀವು ನನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನನ್ನ ಈ ಥರ ಒಂಟಿಯಾಗಿ ಬಿಟ್ಟು ಹೋಗೋದು ನನಗಿಷ್ಟ ಇಲ್ಲ. ನೀವು ಯಾವಾಗಲೂ ನನ್ನ ಜೊತೆಲೇ ಇರಬೇಕು.